ಮಂಡ್ಯ ಪಂಚಮುಖಿ ಗಣಪತಿ ಆಶೀರ್ವಾದಗಳೊಂದಿಗೆ ಮಹಾರಾಜ ಕಲಾಬಳಗ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಡ್ಯ ಇವರ ಸಹಯೋಗದಲ್ಲಿ ಕುರುಕ್ಷೇತ್ರ ನಾಟಕ ಪ್ರದರ್ಶನ ಮತ್ತು ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವು ಮೇ 23ರಂದು ಬೆಳಿಗ್ಗೆ 10 ಗಂಟೆಗೆ ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಕೆಎಚ್ಬಿ ಮಹಾರಾಜನಗರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಹರೀಶ್ ಬಾಣಸವಾಡಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಟಕ ಪ್ರದರ್ಶನದ ನಂತರ ಮಧ್ಯಾಹ್ನ 3 ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಕೆಎಎಸ್ ಅಧಿಕಾರಿ ಯೋಗಾನಂದ ಉದ್ಘಾಟಿಸುವರು. ಶಾಸಕ ಪಿ ರವಿಕುಮಾರ್ ಗೌಡ ಅಧ್ಯಕ್ಷತೆ ವಹಿಸುವರು. ತಿಮ್ಮದಾಸ್ ಗ್ರೂಪ್ ಮಾಲೀಕರಾದ ಸಿಟಿ ಶಂಕರ್ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸುವರು ಎಂದರು. ಜಂಟಿ ಕೃಷಿ ನಿರ್ದೇಶಕ ವಿಎಸ್ ಅಶೋಕ್ ಅವರಿಗೆ ರೈತ ಮಿತ್ರ ಪ್ರಶಸ್ತಿ, ಇನ್ನು ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಗಣ್ಯರಿಗೆ ಅಭಿನಂದನೆಯನ್ನು ಮಾಡಲಾಗುವುದು. ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ನಮ್ಮ ಮಹಾರಾಜನಗರ ಕೆಎಚ್ಬಿ ಬಡಾವಣೆ ಮಂಡ್ಯ, ನಾವು ಈ ಒಂದು ಹೊಸ ಪ್ರಯೋಗವನ್ನು ಮಾಡಬೇಕು ಅಂತೇಳಿ ನಾವೆಲ್ಲ ಹಲವಾರು ಕ್ಷೇತ್ರಗಳಲ್ಲಿ ನಮ್ಮ ಬಡಾವಣೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅಂತೇಳಿ ಹಲವಾರು ದಿಕ್ಕಿನಲ್ಲಿ ಯೋಚನೆ ಮಾಡ್ತಾಯಿದ್ದೋ. ಇದೇ ಸಂದರ್ಭದಲ್ಲಿ ಒಂದು ಕಲಾ ತಂಡವನ್ನು ಕೂಡ ಅಲ್ಲಿ ರೂಪಿಸಬೇಕು ಅಂತೇಳಿ ಮಹಾರಾಜ ಕಲಾ ಬಳಗ ಕೆಎಚ್ಬಿ ಮಂಡ್ಯ ಅಂತಕ್ಕಂಥ ಹೊಸ ಬಳಗವನ್ನು ಸೃಷ್ಟಿ ಮಾಡಿದ್ದೇವೆ. ಎಲ್ಲರಿಗೂ ಮನರಂಜನೆ ಮತ್ತು ಅದರಿಂದ ಒಳ್ಳೆಯದು ಎಲ್ಲ ಆಗಬೇಕಾಗಿರೋ ದೃಷ್ಟಿಯಿಂದ ಈ ಒಂದು ಕಲಾ ಬಳಗವನ್ನು ನಾವು ಒಂದು ಜಿಲ್ಲಾ ಮಟ್ಟದಲ್ಲಿ ತಗೊಂಡೋಗ್ಬೇಕು ಅನ್ನೋ ಪ್ರಯತ್ನವನ್ನು ಮಾಡಿದ್ದೇವೆ. ಇದರ ಬ್ಯಾನರ್ನಲ್ಲಿ ಮೊದಲನೇ ಪ್ರಯತ್ನ ನಮ್ಮ ಬಡಾವಣೆಯ ಎಲ್ಲ ಕಲಾವಿದರುಗಳನ್ನು ಒಟ್ಟುಗೂಡಿಸಿ ಕುರುಕ್ಷೇತ್ರ ಎಂಬ ನಾಟಕವನ್ನು ಮೊದಲನೇದಾಗಿ ಕಲಾಮಂದಿರದಲ್ಲಿ 23ನೇ ತಾರೀಕು ಶನಿವಾರ ಬೆಳಿಗ್ಗೆ ನಿಗದಿತ ಸಮಯ 11 ಗಂಟೆಗೆ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ. ಇದೇ ಸಂದರ್ಭದಲ್ಲಿ ಇದರ ನೆನಪಿಗೋಸ್ಕರ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆಯನ್ನು ಸಲ್ಲಿಸಿದಂಥ ಸಾಧಕರಿಗೆ ಬಿರುದುಗಳನ್ನು ಪ್ರದಾನ ಮಾಡ್ತಾಯಿದ್ದೇವೆ. ಅದರಲ್ಲಿ ವಿಎಸ್ ಅಶೋಕ್ರವರು ಜಂಟಿ ಕೃಷಿ ನಿರ್ದೇಶಕರು, ಇವರಿಗೆ ರೈತ ಮಿತ್ರ ಬಿರುದನ್ನು ಪ್ರದಾನ ಮಾಡ್ತಾಯಿದ್ದೇವೆ. ಮತ್ತು ವೈದ್ಯ ರತ್ನ ಬಿರುದನ್ನು ಡಾಕ್ಟರ್ ಎಚ್.ಸಿ. ಆನಂದ್ರವರಿಗೆ ನೀಡ್ತಾ ಇದ್ದೇವೆ. ಪುಸ್ತಕ ರತ್ನ ಬಿರುದನ್ನು ಪದ್ಮಶ್ರೀ ಪ್ರಸ್ತುತ ಅಂಕೇಗೌಡರಿಗೆ ನೀಡ್ತಾ ಇದ್ದೇವೆ. ಕಲಾರತ್ನ ಬಿರುದನ್ನು ಶಿವಾರ ಉಮೇಶ್ರವರಿಗೆ ನೀಡ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರಾದಂಥ ರವಿಕುಮಾರ್ ಗೌಡರವರು ವಹಿಸ್ಕೊಂಡಿದ್ದಾರೆ. ಇದರ ಉದ್ಘಾಟನೆಯನ್ನು ಯೋಗಾನಂದ್ರವರು ಕೆರಗೋಡು ವಹಿಸ್ಕೊಂಡಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಸಿಟಿ ಶಂಕರ್ರವರು ತಿಮ್ಮದಾಸ್ ಗ್ರೂಪ್ನ ಮಾಲೀಕರು ವಹಿಸ್ಕೊಂಡಿದ್ದಾರೆ. ಮುಖ್ಯ ಅತಿಥಿಗಳಾಗಿ ವಿಜಯಾನಂದ್ರವರು, ಅಶೋಕ್ ಜಯರಾಮ್, ಶಿವಪ್ಪರವರು, ರಾಮಚಂದ್ರರವರು, ನಾಗೇಶ್ರವರು, ಮಂಜಣ್ಣರವರು ಹಾಗೂ ವಸಂತಣ್ಣರವರು, ಕೆಬ್ಬಳ್ಳಿ ಆನಂದ್ರವರು, ಕಿರಣ್ ರಾಮಲಿಂಗೇಗೌಡರು ಆಗಮಿಸ್ತಾ ಇದ್ದಾರೆ. ಹಾಗೂ ಅಭಿನಂದನಾ ನುಡಿಯನ್ನು ಜಯಪ್ರಕಾಶ್ ಗೌಡರು ಮಾಡಲಿದ್ದಾರೆ. ಅಭಿನಂದಿತರನ್ನು ಕುರಿತು ಚಂದ್ರಗಾಲ್ ಶಿವಣ್ಣವರು ಮಾತಾಡ್ತಾರೆ. ಈ ವೇದಿಕೆಯಲ್ಲಿ ಇನ್ನೂ ಹಲವಾರು ಗಣ್ಯರು ಭಾಗವಹಿಸ್ತಾ ಇದ್ದಾರೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮವನ್ನು ದಯಮಾಡಿ ತಾವೆಲ್ಲರೂ, ನಾವು ಕೂಡ ಪ್ರಚಾರವನ್ನು ಮಾಡ್ತಾಯಿದ್ದೇವೆ, ನಿಮ್ಮ ಸಹಕಾರವನ್ನು ಕೇಳಲಿಕ್ಕೆ ಅಂತ ಬಂದಿದ್ದೇವೆ. ದಯಮಾಡಿ ಇದೊಂದು ನಮ್ಮ ಕೆಎಚ್ಬಿ ಬಡಾವಣೆಯ ಮಹಾರಾಜ ಕಲಾ ಬಳಗದ ಮೊದಲನೇ ನಾಟಕ ಆಗಿರೋದ್ರಿಂದ ಈ ಒಂದು ಇಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳ ಜೊತೆಗೆ ಅಭಿನಂದನಾ ಕಾರ್ಯಕ್ರಮಗಳನ್ನು ಕೂಡ ಹಾಕ್ಕೊಂಡಿದ್ದೇವೆ. ದಯಮಾಡಿ ತಾವೆಲ್ಲರೂ ಸಹಕಾರ ನೀಡಬೇಕು. ನಿಗದಿತ ಸಮಯ 11 ಗಂಟೆಗೆ ನಾಟಕ ಪ್ರಾರಂಭ ಆಗುತ್ತೆ. 1:30-2 ಗಂಟೆಗೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಸಿಟಿ ಶಂಕರ್ರವರು, ತಿಮ್ಮದಾಸ್ ಗ್ರೂಪ್ ಮಾಲೀಕರು ಎಲ್ಲರಿಗೂ ಉಪಹಾರವನ್ನು ಮಧ್ಯಾಹ್ನ 1,000 ಜನಕ್ಕೂ ಹೆಚ್ಚು ಜನರಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಮಹಾರಾಜ ಕೆಎಚ್ಬಿ ಬಡಾವಣೆಯ ಎಲ್ಲ ನಾಗರಿಕ ಬಂಧುಗಳು, ಎಲ್ಲ ನಿವಾಸಿಗಳು ಕೂಡ ಈ ಒಂದು ನಮ್ಮ ಬಳಗಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಆದ್ದರಿಂದ ತಾವು ಕೂಡ ಇದನ್ನು ಪ್ರಚಾರ ಮಾಡಿ ದಯಮಾಡಿ ಈ ನಾಟಕಕ್ಕೆ ಹೆಚ್ಚಿನ ಜನ ಬಂದು ನಮ್ಮ ಹೊಸ ಕಲಾವಿದರನ್ನು ಪ್ರೋತ್ಸಾಹ ಮಾಡಬೇಕು ಮತ್ತು ಇಲ್ಲಿರ್ತಕ್ಕಂಥ ಗೌರವ ಬಿರುದು ಸ್ವೀಕೃತರನ್ನು ಕೂಡ ತಾವೆಲ್ಲರೂ ಕೂಡ ಆಶಿಸಬೇಕು ಅಂತ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ.